ಹಲೋ, ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂತ ಭಾವಿಸಿದ್ದೀನಿ. ಹಾಗೆ ನಾನು ಇವತ್ತು ಸಂಜೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಮಸಾಲೆ ಪುರಿ ಮಾಡೋಣ ಅನ್ನೋ ಪ್ಲ್ಯಾನ್ ಇತ್ತು. ನೋಡಿದ್ರೆ ಕರೆಂಟ್ ತೆಗ್ದುಬಿಟ್ಟಿದ್ದಾರೆ. ಸರಿ, ಇನ್ನೇನು ಮಾಡೋದು, ಪುರಿನಾದರೂ ಬೇಯಿಸಿಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಹಿಟ್ಟು ಕಲಸಿಟ್ಕೊಂಡೆ. ಇದು ಒಂದು ಮೆಥಡ್ ಆದರೆ ಇದು ಸರ್ಕಲ್ ಶೇಪಲ್ಲಿ ಬರುತ್ತೆ. ಹಾಗೆಯೇ ಇಟ್ಟಿಗೆ ಅಂತ ಹೇಳಿ 3 ಕಪ್ ಚಿರೋಟಿ ರವೆ, ಹಾಗೆ 2 ಟೇಬಲ್ ಸ್ಪೂನ್ ಮೈದಾ, ಸ್ವಲ್ಪ ಉಪ್ಪು, ಕುಕ್ಕಿಂಗ್ ಸೋಡಾ ಸ್ವಲ್ಪ, ಒಂದು 1/2 ಟೇಬಲ್ ಸ್ಪೂನು, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಪಾತಿ ಹಿಟ್ಟು ಏನು ಕಲಿಸ್ಕೊತೀವಿ ಆ ರೀತಿ ಕಲಸಿಟ್ಕೊಂಡ್ರೆ ಆಯಿತು. ನಾನು ಇದನ್ನು ಕಲಿಸ್ಕೊಂಡು 3 ಅವರ್ಸ್ ಆಗಿದೆ. ಹಾಗಾಗಿ ಮತ್ತು ಒಂದು ಮೆಥಡ್ ಆ ರೀತಿ ಆದರೆ ಇನ್ನೊಂದು ಮೆಥಡ್ ನಾನೇ ಟ್ರೈ ಮಾಡಿದ್ದು, ಆ್ಯಕ್ಚುಲಿ ಈಸಿ ಆಗಲಿ ಅಂತ ಹೇಳಿ ಈ ರೀತಿ ಶೇಪ್ನ ಕೊಟ್ಕೊಂಡಿದ್ದೀನಿ. ಇದರಲ್ಲಿ ಸ್ಕ್ವೇರು, ಟ್ರಯಾಂಗಲು ಎಲ್ಲ ಶೇಪ್ ಬಂದಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆ ನಡೆಯುತ್ತೆ ಅಲ್ವಾ? ಏಕೆಂದರೆ ಮಸಾಲೆ ಪುರಿಗೆ ಏನೇ ಶೇಪ್ ಕೊಟ್ಟರು ಅದು ಕ್ರಷ್ ಮಾಡ್ತೀವಲ್ವ, ಸೊ ಹಾಗಾಗಿ ಪುರಿ ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ದಾಯಿತು. ಹಾಗೆಯೇ ಈ ಕಡೆ ಕರೆಂಟ್ ಕೂಡ ಬಂತು. ಮಸಾಲೆಗೆ ಅಂತ ಹೇಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಚಕ್ಕೆ ಪೀಸು, ಹಾಗೆ ಒಂದು 4 ಲವಂಗ, 2 ಮೆಣಸು, 2 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಹಣ್ಣಾಗಿರೋದು ತೊಗೊಂಡಿದ್ದೀನಿ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತೇಳಿ, 2 ಟೊಮೆಟೊ, 1 ಈರುಳ್ಳಿ, ಮಾರಟ್ ಮೊಗ್ಗು, ಹಾಗೆಯೇ ಕಲ್ಲು ಅಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಹೊರಗಡೆ ಸ್ಟ್ರೀಟಲ್ಲಿ ಏನು ಟೇಸ್ಟ್ ಮಾಡ್ತೀವಿ ಆ ಫ್ಲೇವರ್ ಬರಬೇಕು ಅಂತ ಅಂದರೆ ಕಲ್ಲು ಅಂತೂ ಮಿಸ್ ಮಾಡಲೇಬಾರ್ದು. ಸೊ ಅದನ್ನಂತೂ ಫಸ್ಟ್ ಹಾಕ್ಕೊಬೇಕು ನಾವು. 5ರಿಂದ 10 ನಿಮಿಷ ಫ್ರೈ ಮಾಡಿ ಇಟ್ಕೊಂಡ್ರೆ ಸಾಕು. ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು. ಹಾಗೆ ಇದ್ರ ಜೊತೆಗೇ ಬೇಯಿಸಿಟ್ಕೊಂಡಿದ್ನಲ್ಲ ವಿಶಲ್ ಕೂಗಿಸಿ ಬಟಾಣಿ ಮತ್ತು ಆಲೂಗೆಡ್ಡೆ, ಅದರಲ್ಲಿ 1-2 ಪೀಸಷ್ಟು ಆಲೂಗೆಡ್ಡೆ ಮತ್ತು ಬಟಾಣಿ, ಸ್ವಲ್ಪ ಬಟಾಣಿ ತೊಗೊಂಡು ಚೆನ್ನಾಗಿ ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಬೇಕು. ಗ್ರೈಂಡ್ ಮಾಡಿ ಎಲ್ಲನೂ ಸೇರಿಸಿ ಗ್ರೈಂಡ್ ಮಾಡಿ ಇಟ್ಕೊಬೇಕು. ಮತ್ತು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪ್ಯಾನ್ನೇ ಮತ್ತೆ ನಾನು ಯೂಸ್ ಮಾಡ್ತಿದ್ದೀನಿ. ಈ ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಎಣ್ಣೆ, ಹಾಗೆ ನಾನಿಲ್ಲಿ ಯೂಸ್ ಮಾಡ್ತಿದ್ದೀನಿ ವಾಂಗಿಬಾತ್ ಪೌಡರು. ಇದು ಮನೆಯಲ್ಲೇ ಮಾಡ್ಕೊಂಡಿರೋದು, ಟೇಸ್ಟ್ ಕೂಡ ಹೊರಗಡೆ ರೀತಿಯೇ ಸಿಗುತ್ತೆ. ಹಾಗೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ವಾಂಗಿಬಾತ್ ಪೌಡ್ರನ್ನ. ಮತ್ತು ಇಲ್ಲಿ ರುಬ್ಬಿಟ್ಕೊಂಡಿದ್ನಲ್ಲ ಮಿಶ್ರಣ, ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಹಸಿ ವಾಸನೆ ಹೋಗಬೇಕು. ಆಲ್ರೆಡಿ ಒಂದು ಟೈಮ್ ನಾವಾಗಲೇ ಫ್ರೈ ಮಾಡ್ಕೊಂಡಿದ್ವಿ, ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ನಡೆಯುತ್ತೆ. ಹಾಗೆಯೇ ಅದೆಲ್ಲ ಫ್ರೈ ಆದ ಕೂಡಲೇ ಸ್ವಲ್ಪ ನೀರು ಹಾಕಿ ಕುದಿಸ್ಬೇಕು. ಈ ಕಡೆ ನಾನು ಬಟಾಣಿ ಬೇಯಿಸಿಟ್ಕೊಂಡಿರ್ತೀನಲ್ಲ ಆ ಬಟಾಣಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ಚಾಟ್ ಪೌಡ್ರ್ ತೊಗೊಂಡಿದ್ದೀನಿ, ಅದೊಂದು ಟೇಬಲ್ ಸ್ಪೂನು, ಮತ್ತು ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಒಂದು 5 ಮಿನಿಟ್ಸ್ ಬಾಯ್ಲ್ ಮಾಡಿದ್ರೆ ರೆಡಿ ಆಗುತ್ತೆ ಮಸಾಲೆ. ಹಾಗೆ ಈ ಕಡೆ ಪೂರಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮಸಾಲೆಗೆ ಅಂತೇಳಿ ಟೊಮೆಟೊ, ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ದಾಳಿಂಬೆ ಮತ್ತು ಸ್ವೀಟ್ ಚಟ್ನಿ ತೊಗೊಂಡಿದ್ದೀನಿ. ಸ್ವೀಟ್ ಎಲ್ಲವನ್ನು ಮಿಕ್ಸ್ ಮಾಡಿದ್ರೆ ಟೇಸ್ಟಿಯಾದ ಮಸಾಲೆ ಪುರಿ ರೆಡಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.